ಇಡೀ ರಾಜ್ಯಕ್ಕೆ ತಟ್ತಾ ಇದೆ ಗ್ಯಾಸ್ ಟ್ರಬಲ್. ಮೂರನೇ ದಿನವೂ ಸಿಗ್ತಾ ಇಲ್ಲ ಅಡುಗೆ ಗ್ಯಾಸ್ ಸಿಲಿಂಡರ್. ಹೋಟೆಲ್, ದೇವಸ್ಥಾನ, ಆಟೋ ಡ್ರೈವರ್ಗಳಿಗೆ ಬರೆ ಬೀಳ್ತಾ ಇದೆ. ಹೋಟೆಲ್ಗಳಲ್ಲಿ ಒಂಥರ ಸಮಸ್ಯೆ ಆದ್ರೆ ಪಿಜಿಗಳಲ್ಲಿ ಮತ್ತೊಂಥರ ಸಮಸ್ಯೆ. ಗ್ಯಾಸ್ನ ಅಭಾವದಿಂದಾಗಿ ಪರ್ಯಾಯ ವ್ಯವಸ್ಥೆಯನ್ನ ಕೆಲವರು ಮಾಡ್ಕೊಳ್ತಾ ಇದ್ದಾರೆ. ಬಾಯ್ಲರ್ ಅಳವಡಿಕೆ ಮಾಡ್ಕೊಳ್ತಾ ಇದ್ದಾರೆ ಹೊಸದಾಗಿ. ಇನ್ನೊಂದು ಕಡೆ ಸೌದೆಯನ್ನ ಯೂಸ್ ಮಾಡ್ಕೊಂಡು ಅಡುಗೆ ಮಾಡಲಾಗ್ತಾ ಇದೆ. ಕೆಲ ಹೋಟೆಲ್ಗಳಲ್ಲಿ ಇದು ಸಾಧ್ಯವಾಗದೆ ಬಂದ್ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದು ಕಡೆ ಆಟೋ ಗ್ಯಾಸ್ ಇಲ್ಲದೆ ಡ್ರೈವರ್ಸ್ ಪರದಾಟವನ್ನ ಪಡ್ತಾ ಇದ್ದಾರೆ. ರಾಜ್ಯದ ದೇವಸ್ಥಾನಗಳಿಗೂ ಕೂಡ ಗ್ಯಾಸ್ ಸಮಸ್ಯೆ ತಟ್ಟಿದೆ. ದೇವಸ್ಥಾನಗಳಲ್ಲಿ ಪ್ರಸಾದ ತಯಾರು ಮಾಡೋದಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ. ದೇಗುಲಗಳಲ್ಲಿ ಬರೀ ಅನ್ನ ಸಾಂಬಾರ್ ಮಾತ್ರ ತಯಾರು ಮಾಡ್ತಾ ಇದ್ದಾರೆ. 2-3 ದಿನಗಳಲ್ಲಿ ಅಕಸ್ಮಾತ್ ಗ್ಯಾಸ್ ಸಪ್ಲೈ ಆಗಿಲ್ಲ ಅಂತಂದ್ರೆ ಪ್ರಸಾದವೂ ಬಂದ್ ಆಗುತ್ತಾ ಅಂತ ಹೇಳಿ ಆತಂಕ ಈಗ ದೇವಸ್ಥಾನದವ್ರಿಗೂ ಇದೆ, ಮತ್ತೆ ಭಕ್ತರಲ್ಲೂ ಕೂಡ ಈ ಆತಂಕ ಮನೆ ಮಾಡಿದೆ. ಎಲ್ಲೆಲ್ಲೂ ಈಗ ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದೆ. ಗ್ಯಾಸ್ ಮೇಲೆ ಡಿಪೆಂಡ್ ಆಗಿರುವಂತ ಪಿಜಿಗಳು, ಹೋಟೆಲ್ಗಳು, ದೇವಸ್ಥಾನಗಳಿರ್ಬೋದು, ಬಿಸಿ ಊಟ ಇರ್ಬೋದು, ಹೀಗೆ ಎಲ್ಲ ಕಡೆನೂ ಸಮಸ್ಯೆ ಉದ್ಭವವಾಗ್ತಾ ಇದೆ. ಅರ್ಧಕ್ಕರ್ಧ ಹೋಟೆಲ್ ಬಂದ್ ಆಗಿದೆ. ಕೆಲವರು ಪರ್ಯಾಯ ವ್ಯವಸ್ಥೆ ಅಂತ ಮಾಡ್ಕೊಳ್ತಾ ಇದ್ದಾರೆ. ಅದು ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಹೇಳಕ್ಕಾಗಲ್ಲ. ಇನ್ನೊಂದು ಕಡೆ ದೇವಸ್ಥಾನಗಳಲ್ಲಿ ಪ್ರಸಾದವನ್ನ ಕಟ್ ಮಾಡ್ತಾ ಇದ್ದಾರೆ. ಅನ್ನ ಸಾಂಬಾರ್ ಮಾತ್ರ ಕೆಲವು ಕಡೆ ರೆಡಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಆಟೋ ಕ್ಯಾಬ್ಗೂ ಗ್ಯಾಸ್ ಸಿಗ್ತಾ ಇಲ್ಲ. ಮಕ್ಕಳ ಬಿಸಿ ಊಟಕ್ಕೂ LPG ಗ್ಯಾಸ್ ಟ್ರಬಲ್ ಶುರುವಾಗಿದೆ. GBA ವ್ಯಾಪ್ತಿಯ ಶಾಲೆಗಳಲ್ಲಿ ಬಿಸಿ ಊಟಕ್ಕೆ ಸಮಸ್ಯೆ ಆಗ್ತಾ ಇದೆ. ಮಕ್ಕಳ ಆಹಾರ ತಯಾರಿಕೆ ಕೇಂದ್ರದಲ್ಲಿ ಗ್ಯಾಸ್ ಕೊರತೆ ಕಾಡ್ತಾ ಇದೆ. ಪ್ರತಿದಿನ 24,000 ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆ ಆಗಬೇಕು. ಗ್ಯಾಸ್ ಪೂರೈಕೆ ಆಗದಿದ್ರೆ ಮಕ್ಕಳ ಊಟಕ್ಕೂ ಸಮಸ್ಯೆ ಆಗುತ್ತೆ. GBA ಶಾಲೆಯ ಬಿಸಿ ಊಟವನ್ನೇ ನಂಬಿಕೊಂಡಿರುವಂತ ಬಡ ಮಕ್ಕಳಿದ್ದಾರೆ. 3 ಗುತ್ತಿಗೆ ಕಂಪನಿಗಳ ಮೂಲಕ ಅವರಿಗೆಲ್ಲ ಬಿಸಿ ಊಟವನ್ನ ಪೂರೈಕೆ ಮಾಡಲಾಗ್ತಾ ಇತ್ತು GBA ಕಡೆಯಿಂದ. 3 ಗುತ್ತಿಗೆದಾರರ ಬಳಿಯೂ ಕಮರ್ಷಿಯಲ್ ಗ್ಯಾಸ್ ಕೊರತೆ ಈಗ ಉಂಟಾಗಿರೋದ್ರಿಂದ ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆ ಹೆಂಗ್ ಮಾಡೋದು ಅಂತ ಹೇಳಿ ಗುತ್ತಿಗೆದಾರರು ಕೇಳ್ತಾ ಇದ್ದಾರೆ. ಇದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ GBA ಹತ್ರ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಬಡ ಮಕ್ಕಳಿಗೆ ಬಿಸಿ ಊಟಕ್ಕೂ ಕೂಡ ಈಗ ಸಮಸ್ಯೆ ಆಗ್ತಾ ಇದೆ. ಆಹಾರ ತಯಾರಿಕೆ ಕೇಂದ್ರದಲ್ಲಿ ಗ್ಯಾಸ್ ಕೊರತೆ ಆಗಿರೋದ್ರಿಂದ ಇದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ GBA ಹತ್ರ ಗುತ್ತಿಗೆದಾರರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. 24,000ಕ್ಕೂ ಅಧಿಕ ಮಕ್ಕಳಿಗೆ ಬಿಸಿ ಊಟ ಪೂರೈಕೆ ಮಾಡೋದಕ್ಕೂ ಈಗ ಕಷ್ಟ ಆಗ್ತಾ ಇದೆ. ಇದಿಷ್ಟೇ ಅಲ್ಲ, ಇಂದಿರಾ ಕ್ಯಾಂಟೀನ್ಗೂ ಕೂಡ ಗ್ಯಾಸ್ ಕೊರತೆಯ ಎಫೆಕ್ಟ್ ತಟ್ಟಿದೆ. ಗ್ಯಾಸ್ ಪೂರೈಕೆ ಆಗದೆ ಇದ್ರೆ ಇಂದಿರಾ ಕಿಚನ್ ಬಂದ್ ಆಗುತ್ತೆ. ವಸಂತನಗರದ ಇಂದಿರಾ ಕಿಚನ್ ನಲ್ಲಿ ಗ್ಯಾಸ್ ಕೊರತೆ ಕಾಡ್ತಾ ಇದೆ. ನಾಳೆ ಅಡುಗೆ ಮಾಡೋದಕ್ಕೆ ಗ್ಯಾಸ್ ಇಲ್ಲ ಅಂತ ಹೇಳಿ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಇದೇ ಕಿಚನ್ ಇಂದ 14 ಇಂದಿರಾ ಕ್ಯಾಂಟೀನ್ಗಳಿಗೆ ಆಹಾರವನ್ನ ಸಪ್ಲೈ ಮಾಡಲಾಗುತ್ತೆ. ಅಂದ್ರೆ ಅಲ್ಲಿ ರೆಡಿ ಮಾಡಿಬಿಟ್ಟು ಅದನ್ನ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಬಟ್ ಈಗ ನಾಳೆ ಅಡುಗೆ ಮಾಡಕ್ ಗ್ಯಾಸ್ ಇಲ್ಲ, ಏನ್ ಮಾಡೋದು ಅಂತ ಸಿಬ್ಬಂದಿ ಕೇಳ್ತಾ ಇದ್ದಾರೆ. ಹಾಗಾಗಿ ಇಂದಿರಾ ಕಿಚನ್ ಬಂದ್ ಆಗುವಂತ ಆತಂಕ ಇದೆ. ಇದೇ ಕಿಚನ್ ಇಂದ 14 ಇಂದಿರಾ ಕ್ಯಾಂಟೀನ್ಗಳಿಗೆ ಆಹಾರವನ್ನ ಸರಬರಾಜು ಮಾಡಲಾಗ್ತಾ ಇತ್ತು. ಬಟ್ ಈಗ ನಾಳೆ ಅಡುಗೆ ಮಾಡಕ್ ಗ್ಯಾಸ್ ಸಿಲಿಂಡರ್ ಇಲ್ಲ ಅಂತ ಹೇಳಿ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಬಡವ್ರು ಅಂದರೆ ನಂಬ್ಕೊಂಡಿರೋದೇ ಇಂದಿರಾ ಕ್ಯಾಂಟೀನು. ಬೆಳಿಗ್ಗೆ ಮಧ್ಯಾಹ್ನ ಕಮ್ಮಿ ರೇಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಹೋಗ್ತಾರೆ. ಬಡವ್ರು ತುಂಬ ತೊಂದರೆ ಆಗುತ್ತೆ. ಯಾಕೆ ಒಂದು ದಿವಸ ರಜಾ ಇಲ್ದಿರ ಊಟ ಹೋಗ್ತಾ ಇರೋದು, ಸಪ್ಲೈ ಆಗ್ತಾ ಇರೋದು. ಬೆಳಿಗ್ಗೆ ಮಧ್ಯಾಹ್ನ ಒಳ್ಳೆಲ್ಲ ಊಟ ಹೋಗ್ತಾ ಇದೆ. ಊಟದ ಏನು ಪ್ರಾಬ್ಲಮ್ ಇಲ್ಲ. ಅದು ಬಡವ್ರು ತುಂಬ ಪ್ರಾಬ್ಲಮ್ ಆಗುತ್ತೆ. ಗ್ಯಾಸ್ ಇವಾಗ ಎಲ್ಲರೂ ಗೊತ್ತಿರೋ ಸಿಚುವೇಷನ್ ಅದು. ಗ್ಯಾಸ್ ಬಂದ್ರೇ ಇದಾಗೋದು. ಯಾಕೆ ಅವ್ರು ಹೇಳ್ದಂತ ನೇಟ್ ಬಂದಿರೋ ಗ್ಯಾಸು ಇವತ್ತು ನಾಳೆ ಹೋಗ್ಬೋದು, ನಾಡ್ದು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಅಂತ ಕಷ್ಟ ಆಗುತ್ತೆ. ಯಾಕೆ ಬಡವ್ರಿಗೆ ತುಂಬ ಕಷ್ಟ ಆಗುತ್ತೆ. ಸಾವುಕಾರ ಕಷ್ಟ ಆಗ್ಬಿಟ್ಟು ಆಲ್ರೆಡಿ ದೊಡ್ಡ ಹೋಟ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಒಂದೊಂದು ಟೈಮ್ ಊಟಕ್ಕೆ ಜಾಸ್ತಿ ರೇಟ್ ಮಾಡಿದ್ದಾರೆ. ಈಗ ಆಚೆ ಹೆಂಗಿಂದ ಹೇಳೋದು, ಇದ್ರ ಸೇಮ್ ರೇಟ್ ಹಂಗೆ ಇರುತ್ತೆ. ರೇಟ್ ಏನು ಜಾಸ್ತಿ ಆಗಲ್ಲ. ಗ್ಯಾಸ್ ಬಂದರೆ ಬಡವ್ರಿಗೆ ಒಳ್ಳೇದಾಗುತ್ತೆ ಅಷ್ಟೇ ಎಲ್ಲ. 14 ಕ್ಯಾಂಟೀನ್ 6 ಹೋಗುತ್ತೆ. ಕಮರ್ಷಿಯಲ್ ಗ್ಯಾಸ್ ಕಮರ್ಷಿಯಲ್ ಹೌದು ಸರ್. 19 ಕೆಜಿ ಕಂಪಲ್ಸರಿ ಇದೆ, ಆಗಿ ಬೇಕೇ ಬೇಕು ಸರ್. 14 ಕ್ಯಾಂಟೀನ್ ಹೋಗುತ್ತೆ ಇಲ್ಲಿಂದ. ಅದಕ್ಕೆ ಇಲ್ಲ ಸರ್, ಅದಕ್ಕೆ ಕಷ್ಟಪಟ್ಟು ತರಿಸಿದ್ದೀವಿ. ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲೆಲ್ಲೋ ನಿನ್ನೆ ತರಿಸಿದ್ದೀವಿ ಒಂದು 5 ಸಿಲಿಂಡ್ರು. ಅದರಿಂದ ಈಗ ನಡೀತಿದೆ. ನಾಳೆಯಿಂದ ಇಲ್ಲ ಸರ್, ನಾಳೆ ಗ್ಯಾಸೇ ಇಲ್ಲ, ಸಿಲಿಂಡರ್ ಇಲ್ಲ. ಅವ್ರಿಗೂ ತುಂಬ ಪ್ರಯತ್ನ ಬರ್ತಾಯಿದೆ ಸರ್, ಸಿಗ್ತಿಲ್ಲ ಅವ್ರಿಗೂ. ನಿನ್ನೆ ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಸಿಕ್ತು ಅಷ್ಟೇ, ಇಲ್ಲಾಂದರೆ ಅದು ಸಿಗ್ತಿರಲಿಲ್ಲ. ಆ್ಯಕ್ಚುಲಿ ಇವತ್ತು ಕ್ಲೋಸ್ ಮಾಡಬೇಕು ಅಂತಿದ್ದು, ಬಟ್ ನೈಟಲ್ಲಿ ಸಿಕ್ಕಿದ್ದಕ್ಕೆ ಬಂದು ಓಪನ್ ಮಾಡಿದ್ದೀವಿ ಅಷ್ಟೇ ಸರ್. ಇಲ್ಲಾಂದರೆ ಊಟ ಅಡುಗೆ ರೆಡಿ ಆಗ್ತಿರಲಿಲ್ಲ. ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಇಡ್ಲಿ ಕೊಡ್ತೀವಿ ಅಷ್ಟೇ. ಇಡ್ಲಿ ಮಧ್ಯಾಹ್ನ ಮೆನು ಇರುತ್ತೆ, ಡಿನ್ನರು ಮೆನು ಇರುತ್ತೆ. ಅನ್ನ ಸಾರು, ಮುದ್ದೆ, ಚಪಾತಿ ಹಂಗಿರುತ್ತೆ. ಬೆಳಿಗ್ಗೆ ಒಂದು ಕಟ್ ಮಾಡಿ, ಬೆಳಿಗ್ಗೆ ಒಂದು ಕಟ್ ಇದ್ದೀವಿ ಅಷ್ಟೇ. ಮೈನ್ ಬೇಕಾಗಿರೋದೇ ಸಿಲಿಂಡ್ರು. ಅದೇ ಇಲ್ಲ ಅಂದರೆ ಅಡುಗೆ ಮಾಡೋಕ್ಕೆ ತುಂಬ ಕಷ್ಟ ಅಲ್ವಾ, ತುಂಬ ಸಮಸ್ಯೆ ಆಗ್ತಿದೆ. ವಸಂತನಗರದ ಇಂದಿರಾ ಕ್ಯಾಂಟೀನ್ ಕಿಚನ್ ಇಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಗ್ಯಾಸ್ ಅಭಾವ ಇಂದಿರಾ ಕ್ಯಾಂಟೀನ್ಗೂ ಕೂಡ
ಎಫೆಕ್ಟ್ ಆಗಿರುವಂಥದ್ದು. ನಗರದ ಇಂದಿರಾ ಕ್ಯಾಂಟೀನ್ನ ಕಿಚನ್ನಲ್ಲಿ ಇದೀಗ ಗ್ಯಾಸ್ ಕೊರತೆ ಎದುರಾಗ್ತಾ ಇದೆ. ಹೀಗಾಗಿ ಬಂದಾಗುವಂಥ ಪರಿಸ್ಥಿತಿಯಲ್ಲಿ ಇಂದಿರಾ ಕ್ಯಾಂಟೀನ್ಗಳು ಬಂದು ನಿಂತಿರುವಂಥದ್ದು. ಬೆಂಗಳೂರಿನಲ್ಲಿ 28ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ ಕಿಚನ್ಗಳಿದ್ದಾವೆ, 170ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ಗಳಿದ್ದಾವೆ. 120 ಇಂದಿರಾ ಕ್ಯಾಂಟೀನ್ಗಳಲ್ಲಿ 28 ಕಿಚನ್ಗಳಿಂದ ಆಹಾರವನ್ನು ತಯಾರು ಮಾಡಿ ಪೂರೈಕೆ ಮಾಡಲಾಗುತ್ತೆ. ಆದರೆ ಗ್ಯಾಸ್ ಅಭಾವದಿಂದಾಗಿ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಊಟವನ್ನು ಸರಬರಾಜು ಮಾಡೋದಕ್ಕೆ ಆಗದಿರುವಂಥ ಪರಿಸ್ಥಿತಿಯಲ್ಲಿ ಗುತ್ತಿಗೆದಾರರು ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರು ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರಾಗಿರುವಂಥ ಮಹೇಶ್ವರ ರಾವ್ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ನಮಗೆ ಸಿಲಿಂಡರ್ ಇಲ್ಲದೆ, ಗ್ಯಾಸ್ ಇಲ್ಲದೆ ನಿಭಾಯಿಸೋದಕ್ಕೆ ಸಾಧ್ಯ ಇಲ್ಲ, ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಹುಡುಕೊಡಿ ಅನ್ನುವಂಥ ಮನವಿಯನ್ನು ಕೂಡ ಪತ್ರದ ಮೂಲಕವಾಗಿ ಮಾಡಿಕೊಂಡಿರುವಂಥದ್ದು. ಪ್ರತಿ ಇಂದಿರಾ ಕ್ಯಾಂಟೀನ್ ಕಿಚನಲ್ಲೂ ಕೂಡ ಪ್ರತಿದಿನಕ್ಕೆ 5 ರಿಂದ 6 ಗ್ಯಾಸ್ ಸಿಲಿಂಡರ್ ಬೇಕಾಗುತ್ತೆ. ಆದರೆ ಈಗ ಗ್ಯಾಸ್ನ ಅಭಾವ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಇವ್ರಿಗೂ ಕೂಡ ಗ್ಯಾಸ್ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಗ್ಯಾಸ್ ಸಿಕ್ಕಿಲ್ಲ ಅಂತಂದರೆ ನಾವು ಅಡುಗೆನ ಮಾಡೋದಕ್ಕಾಗಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಏನು ಇಂದಿರಾ ಕ್ಯಾಂಟೀನ್ಗಳು ಕೂಡ ಹೊಡೆತ ಬೀಳುತ್ತೆ. ಗ್ಯಾಸ್ ಸಿಕ್ಕಿಲ್ಲ ಅಂತಂದರೆ ನಾವು ಕಿಚನನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಇದರ ಜೊತೆಗೆ ಇಂದಿರಾ ಕ್ಯಾಂಟೀನ್ನಲ್ಲಿರುವಂತಹ ಮೆನೂನಲ್ಲೂ ಕೂಡ ಇದೀಗ ಇಳಿಕೆ ಆಗಿರುವಂಥದ್ದು. ಬೆಳಿಗ್ಗೆ ಬಗೆಯ ತಿಂಡಿ ಆಹಾರಗಳನ್ನು ಇಂದಿರಾ ಕ್ಯಾಂಟೀನ್ನಲ್ಲಿ ಪೂರೈಕೆ ಮಾಡಲಾಗ್ತಾ ಇತ್ತು. ಬಿಸಿಬೇಳೆ ಬಾತ್ ಇತ್ತು, ರೈಸ್ ಬಾತ್ ಇತ್ತು, ಜೊತೆಗೆ ಏನು ಪೊಂಗಲ್ ಇತ್ತು. ಎಲ್ಲ ರೀತಿಯಾಗಿರುವಂಥ ಬಗೆಯ ತಿಂಡಿ ತಿನಿಸುಗಳು ಸಿಗ್ತಾ ಇತ್ತು. ಆದರೆ ಈಗ ಗ್ಯಾಸ್ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಬರೀ ಒಂದು ಇಡ್ಲಿಯನ್ನು ಮಾತ್ರ ಕಳೆದ 2 ದಿನಗಳಿಂದ ಗುತ್ತಿಗೆದಾರರು ಪೂರೈಕೆ ಮಾಡ್ತಾ ಇರುವಂಥದ್ದು. ಒಂದೊಮ್ಮೆ ಗ್ಯಾಸ್ ಸಿಕ್ಕಿಲ್ಲ ಅಂತಂದರೆ ಈ ಒಂದು ವ್ಯಾಪ್ತಿಯ 14 ಇಂದಿರಾ ಕ್ಯಾಂಟೀನ್ಗಳನ್ನು ಬಂದ್ ಮಾಡಬೇಕಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅವರು ಕೊಡ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಸಿಲಿಂಡರ್ ಇದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿದೆ ಈ ಪ್ರಕಾಶ್ ಕೆಫೆ. ನಿನ್ನೆ ಮಧ್ಯಾಹ್ನ ಗ್ಯಾಸ್ ಖಾಲಿ ಆದ ಬಳಿಕ ಬೀಗ ಹಾಕ್ಬಿಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಗ್ಯಾಸ್ ಸಿಲಿಂಡರ್ ಅವ್ರಿಗೆ ಸಿಕ್ಕಿಲ್ಲ, ಹಾಗಾಗಿ ಆ ಬೀಗವನ್ನು ಓಪನ್ ಮಾಡಿಲ್ಲ ಅವರು. ಪ್ರಕಾಶ್ ಕೆಫೆ ಬಂದ್ ಆಗಿದೆ, ಮಾಲೀಕರು ಅದನ್ನು ಬಂದ್ ಮಾಡಿದ್ದಾರೆ. ನಿನ್ನೆ ಮಧ್ಯಾಹ್ನನೇ ಗ್ಯಾಸ್ ಖಾಲಿ ಆಗಿತ್ತು. ಈ ಕೆಲವರು ನಿರೀಕ್ಷೆಯಲ್ಲಿ ಇರ್ತಾರಲ್ಲ, ಅಟ್ಲೀಸ್ಟ್ ನಾಳೆ ಬೆಳಿಗ್ಗೆ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಅವರಿದ್ರು ನಿನ್ನೆ. ಬಟ್ ಇವತ್ತು ಅವರಿಗೆ LPG ಸಿಕ್ಕಿಲ್ಲ, ಗ್ಯಾಸ್ ಸಿಕ್ಕಿಲ್ಲ, ಹಾಗಾಗಿ ಇವತ್ತು ಅದನ್ನು ಓಪನ್ ಮಾಡಿಲ್ಲ. ಪ್ರಕಾಶ್ ಕೆಫೆ ಇವತ್ತು ಕೂಡ ಬಂದಿದೆ. ಅನೇಕ ಹೋಟೆಲ್ಗಳಲ್ಲಿ ಇದೇ ಸಮಸ್ಯೆ ಆಗ್ತಿರೋದು. ವೇಟ್ ಮಾಡಿ ನೋಡೋಣ ಅಟ್ಲೀಸ್ಟ್ ಸಿಗುತ್ತಾ ಅಂತೇಳಿ. ಬ್ಲ್ಯಾಕಲ್ಲಿ ತೊಗೊಳ್ಳೋಣ ಅಂದರೆ 1 to double ರೇಟ್ ಹೇಳ್ತಾ ಇದ್ದಾರೆ. ಸೊ ಅಷ್ಟು ತಗೊಂಡು ಅಡುಗೆ ಮಾಡಿದ್ರು ಅದು ವರ್ಕೌಟ್ ಆಗುತ್ತಾ, ನಮಗೆ ಗ್ರಾಹಕರು ಅಷ್ಟು ಸಂಖ್ಯೆಯಲ್ಲಿ ಬರ್ತಾರಾ ಅಂತಲೂ ಕೂಡ ಒಂದಿಷ್ಟು ಆತಂಕ ಹೋಟೆಲ್ ಮಾಲೀಕರ ಹತ್ರ ಇದೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಇದು ಚಾಮರಾಜಪೇಟೆಯಲ್ಲಿರುವಂಥ ಪ್ರಕಾಶ್ ಕೆಫೆ. ಸೊ ನಿನ್ನೆ ಮಧ್ಯಾಹ್ನ ತನಕ ಅಲ್ಲಿ ಓಪನ್ ಇತ್ತು, ಬಟ್ ಮಧ್ಯಾಹ್ನ ಮೇಲೆ ಗ್ಯಾಸ್ ಖಾಲಿ ಆಗಿದೆ. ಸೊ ಇವತ್ತು ಗ್ಯಾಸ್ ಸಿಗೋ ನಿರೀಕ್ಷೆಯಲ್ಲಿ ಇದ್ದರು ಮಾಲೀಕರು, ಬಟ್ ಇವತ್ತು ಸಿಕ್ಕಿಲ್ಲ, ಹಾಗಾಗಿ ಈಗ ಹಾಗೆ ಇದೆ, ಓಪನ್ ಮಾಡಿಲ್ಲ. ಬೆಂಗಳೂರು ಮಾತ್ರ ಅಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಈ ಸಮಸ್ಯೆ ಇದೆ. ಹಾಸನದಲ್ಲಿ ಗ್ಯಾಸ್ ಅಭಾವದಿಂದ ಗ್ರಾಹಕರಲ್ಲಿ ಆತಂಕ ಮನೆ ಮಾಡಿದೆ. ಅಡುಗೆ ಗ್ಯಾಸ್ ವಿತರಣಾ ಕೇಂದ್ರಕ್ಕೆ ಜನ ಬರ್ತಾ ಇದ್ದಾರೆ. ಆನ್ಲೈನಲ್ಲಿ ಬುಕ್ ಮಾಡಕ್ಕೆ ಟ್ರೈ ಮಾಡಿದ್ರು, ಯಾವಾಗ ಸರ್ವರ್ ಸಮಸ್ಯೆ ಇದೆ ಅಂತೆಲ್ಲ ಗೊತ್ತಾಯಿತು. ಸೀದಾ ಏಜೆನ್ಸಿ ಹತ್ರನೇ ಜನ ಬರ್ತಾ ಇದ್ದಾರೆ, ಕಿಡಿಕಾರ್ತಾ ಇದ್ದಾರೆ. ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ, ವಾಣಿಜ್ಯ ಪೂರೈಕೆಯಲ್ಲಿ ಕೊರತೆ ಉಂಟಾಗಿದೆ ಅಂತ ಹೇಳಿ ಏಜೆನ್ಸಿಯವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಜನರಿಗೆ ಆತಂಕ. ಒಮ್ಮೆಲೆ ಬುಕ್ ಮಾಡೋರ ಸಂಖ್ಯೆನೂ ಜಾಸ್ತಿ ಆಗ್ತಿದೆ ಪರ್ಸೆಂಟೇಜ್ ವೈಸ್. ಹಂಗಾಗಿ ಏಜೆನ್ಸಿ ಹತ್ರನೇ ಒಂದ್ಸತಿ ಹೋಗಿ ಏನು ಸಮಸ್ಯೆ ಆಗಿದೆ ಕೇಳ್ಕೊಂಬರೋಣ ಅಂತ ಹೇಳಿ ಜನ ಬಂದಿದ್ದಾರೆ. ಅಲ್ಲಿ ಸಪ್ಲೈಯಲ್ಲೇ ಸಮಸ್ಯೆ ಆಗಿದೆ ಅಂತ ಹೇಳಿ ಏಜೆನ್ಸಿಯವರು ಹೇಳ್ತಾ ಇದ್ದಾರೆ. ಜನ ಈಗ ಒಂದ್ ಕಡೆ ಆತಂಕನೂ ವ್ಯಕ್ತಪಡಿಸ್ತಾ ಇದ್ದಾರೆ, ಇನ್ನೊಂದ್ ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಡೊಮೆಸ್ಟಿಕ್ ಸಿಲಿಂಡರ್ಲಿ ಏನು ವ್ಯತ್ಯಯ ಆಗಿಲ್ಲ. ಏನು ಸಿಲಿಂಡರ್ ಬರ್ತಾ ಇದೆ ರೆಗ್ಯುಲರ್ ಆಗಿ ಬರ್ತಾ ಇದೆ. ಬುಕಿಂಗ್ ಮಾತ್ರ ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಜನರಲಿ ಸ್ವಲ್ಪ ಗಾಬರಿ ಜಾಸ್ತಿ ಆಗಿ ಪ್ಯಾನಿಕ್ ಬುಕಿಂಗ್ ಜಾಸ್ತಿ ಆಗಿದೆ. ಅಷ್ಟು ಬಿಟ್ರೆ ರೆಗ್ಯುಲರ್ ಆಗಿ ಡೊಮೆಸ್ಟಿಕ್ ಸಪ್ಲೈಲಿ ಯಾವುದೇ ರೀತಿಯ ವ್ಯತ್ಯಯ ಆಗಿಲ್ಲ. ರೆಗ್ಯುಲರ್ ಆಗಿ ಏನು ಬರ್ತಾ ಇದೆ ಸಪ್ಲೈ ಕೊಡ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಅಲ್ಲಿ ಸ್ವಲ್ಪ ವ್ಯತ್ಯಯ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ಗಳು ಬರ್ತಾ ಇಲ್ಲ. ಅವಶ್ಯಕತೆ ಇದ್ದವ್ರಿಗೆ ಮಾತ್ರ ಕೊಡಿ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟಲ್ಸ್ ಮತ್ತೆ ಡಿಫೆನ್ಸ್ ಇವ್ರುಗಳಿಗೆ ಆದ್ಯತೆ ಕೊಡಿ ಅಂತ ಹೇಳಿದ್ದಾರೆ. ಇವತ್ತಿನ ಪ್ರಕಾರ ಇಲ್ಲಿನ ತನಕ ಯಾವುದೇ ರೀತಿಯ ಡೊಮೆಸ್ಟಿಕ್ ಗ್ಯಾಸ್ಗೆ ಸಮಸ್ಯೆ ಆಗಿಲ್ಲ ಸರ್. ಹಂಗಾಗಿ ಗಾಬರಿ ಆಗಬೇಡಿ ಅಂತ ಹೇಳಕ್ ಇಷ್ಟಪಡ್ತಾರೆ. ಬಟ್ ಮುಂದಿನ ದಿನಗಳಲ್ಲಿ ಹೆಂಗಿದೆ ಗೊತ್ತಿಲ್ಲ ನನಗೆ. ಇಲ್ಲಿನ ತನಕ ಸಮಸ್ಯೆ ಆಗಿದೆ. ನಮ್ಮ ಏಜೆನ್ಸಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಸರ್. ಓಟಲ್ದು ನಮ್ಗೆ ಕಡಿಮೆ, ಫ್ಯಾಕ್ಟ್ರಿಗಳಿಗೆ ನಾವು ಸಪ್ಲೈ ಮಾಡ್ತೀವಿ. ಬಟ್ ಕಮರ್ಷಿಯಲ್ ಸಿಲಿಂಡರ್ ಕಡಿಮೆ ಬಂದಿದೆ. ಇನ್ನು ಗದಗನಲ್ಲಿ ಮಾಂಸಾಹಾರಿ ಹೋಟೆಲ್ಗೆ ಗ್ಯಾಸ್ ಟ್ರಬಲ್ ಇದೆ. ಸಾವಜಿ ಹೋಟೆಲ್ಗಳಿಗೆ ತಟ್ಟಿದೆ ಗ್ಯಾಸ್ ಬಿಸಿ. ಹೆಚ್ಚು ಗ್ಯಾಸ್ ಬಳಸೋ ಅಡುಗೆ ಬಂದ್ ಮಾಡಿದ್ದಾರೆ ಮಾಲೀಕರು. ಮಟನ್ ಡ್ರೈ, ಚಿಕನ್ ಡ್ರೈ, ಬಿರಿಯಾನಿಯನ್ನ ಮಾಡ್ತಾ ಇಲ್ಲ. ರೊಟ್ಟಿ, ರೋಸ್ಟ್, ಚಪಾತಿ, ಆಮ್ಲೆಟ್ ಅನ್ನು ಕೂಡ ಮಾಲೀಕರು ಮಾಡ್ತಾ ಇಲ್ಲ. ಹೆಚ್ಚು ಗ್ಯಾಸ್ ಬಳಕೆ ಯಾವುದಕ್ಕಾಗುತ್ತೆ, ಸೊ ಅದನ್ನ ಈಗ ಮಾಡ್ತಾ ಇಲ್ಲ. ಕಡಿಮೆ ಗ್ಯಾಸ್ ಖರ್ಚು ಮಾಡಿ
ಒಂದೆರಡು ಐಟಮ್ ಅನ್ನ ಮಾಡ್ತಾ ಇದ್ದಾರೆ. ಮಟನ್ ಡ್ರೈ, ಚಿಕನ್ ಡ್ರೈ, ಬಿರಿಯಾನಿ ಸಿಗ್ತಾ ಇಲ್ಲ ಗ್ರಾಹಕರಿಗೆ, ಮಾಂಸಪ್ರಿಯರಿಗೆ. ರೊಟ್ಟಿ ರೋಸ್ಟ್, ಚಪಾತಿ, ಆಮ್ಲೆಟ್ ಕೂಡ ಮಾಲೀಕರು ಮಾಡ್ತಾ ಇಲ್ಲ. ಈಗ ಗದಗದಲ್ಲಿ ಅಲ್ಲೂ ಅಷ್ಟೇ ಗ್ಯಾಸ್ನ ಅಭಾವ ಉಂಟಾಗಿದೆ. ಅದು ನೇರವಾಗಿ ನಾನ್ ವೆಜ್ ಹೋಟೆಲ್ಗಳಿಗೂ ಕೂಡ ತಟ್ತಾ ಇದೆ. ಸಾವ್ಜಿ ಹೋಟೆಲ್ಗಳಿಗೆ ಗ್ಯಾಸ್ ಬಿಸಿ ತಟ್ಟಿರೋದ್ರಿಂದ, ಅಭಾವ ತಟ್ಟಿರೋದ್ರಿಂದ ಹೆಚ್ಚು ಗ್ಯಾಸ್ ಖರ್ಚು ಯಾವುದಕ್ಕೆಲ್ಲ ಆಗುತ್ತೆ ಪದಾರ್ಥವನ್ನು ಮಾಡೋದಕ್ಕೆ, ಅದನ್ನೆಲ್ಲ ಮಾಡ್ತಾ ಇಲ್ಲ. ಸ್ಟಾಕ್ ಇಲ್ಲ ಅಂತಾರೆ ಅವರು, ಏನು ಕೇಳಿದ್ರೆ ಸ್ಟಾಕ್ ಇಲ್ಲ ಅಂತಾರೆ. ಮತ್ತು ಈಗ ಸ್ಟಾಕ್ ಇಲ್ಲ ಅಂದ್ರೆ ನಾವು ಅಡುಗೆ ಮಾಡೋದು ಭಾಳ ಸಮಸ್ಯೆ ಆಗೈತಿ. ಈಗ ನಮ್ಮದು ದಿನಚರಿ ಭಾಳ ವ್ಯತ್ಯಾಸ ಆಗಿದೆ, ನಮ್ಮ ದಿನಚರಿ ಡೈಲಿ. ಈಗ ನೋಡಿರಿ ನಮ್ಮ ಹಿಂದೆ ಕಾರ್ಮಿಕರು ಅದಾರ. ಈಗ ನಾವು ಅಡುಗೆ ಮಾಡೋದು ಐಟಮ್ ಭಾಳ ಕಮ್ಮಿ ಆಗೈತಿ. ಈಗ ನಾವು ಆಮ್ಲೆಟ್ ಮತ್ತು ಬಾಡಿಗೆ ಕೊಡಬೇಕು, ಬಾಡಿಗೆ ಕಟ್ಟಬೇಕು, ಇದರಿಂದ ದೊಡ್ಡ ಸಮಸ್ಯೆ ಆಗೈತಿ. ನಾವು ಏನು ಮಾಡ್ಬೇಕು ಅನ್ನೋದು ನಮ್ಗೆ ದಿಕ್ಕು ತಿಳಿಲ್ಲ. ಈ ಥರ ಆದಂದ್ರೆ ನಾಳೆ ನಮ್ಮ ಅಂಗಡಿ ಬಂದಾಗೋ ಸಮಸ್ಯೆ ಅದಾವ. ಅದು ಬಂದ್ ಆಗಬಾರ್ದಂದ್ರೆ ಸರ್ಕಾರ ದಯವಿಟ್ಟು ನಮ್ಮ ಇದಕ್ಕೆ ಸಹಕಾರ ಮಾಡಬೇಕಂಥೇಳಿ ನಮ್ಗೆ ವಿನಂತಿ ನಾವು ಮಾಡ್ಕೊಳ್ತಿದ್ದೀವಿ. ಫೋನ್ ಮಾಡಿದ್ರೆ ಸದ್ಯಕ್ಕೆ ಸ್ಟಾಕ್ ಇಲ್ರಿ ಅಂತಾರೆ ಅವರು. ಅದಕ್ಕೆ ಮತ್ತು ನಾವು ಏನು ಮಾಡಬೇಕಂತ ನಮ್ಮ ವೀಕ್ಲಿ 4 ಹೋಗ್ತಾವ್ರಿ, 4 ಗ್ಯಾಸ್ ಹೋಗ್ತಾವ್ರಿ. ಹಾಗಾಗಿ ಈಗ ನಾವು ಈ ಒಂದು ಗ್ಯಾಸ್ ನಮ್ಗೆ ಸಿಗ್ತಾ ಇಲ್ಲ. ಈಗ ನಾವು ಒಂದು ವಾರ ಆಯಿತು ಫೋನ್ ಮಾಡ್ತಾ ಇದ್ವಿ. ಅವ್ರಿಗೆ ಇಲ್ಲ ರೀ ಗ್ಯಾಸ್ ಇಲ್ಲ, ಸ್ಟಾಕ್ ಅಷ್ಟೈದು ಮಾಡ್ತೀವಿ ಅಂತ ಹೇಳಂತಾರೆ ಅವರು. ಅಂಗಡಿ ಬಂದ್ ಮಾಡ್ಕೋರಿ. ಈಗ ನೋಡಿ ಆಲ್ಮೋಸ್ಟ್ ಆಲ್ ನಮ್ಮ ಬೇರೆ ಊರಲ್ಲಿ ಎಷ್ಟೋ ಹೋಟೆಲ್ ಬಂದಾಗಿವೆ. ಈಗ ನಾವು ನಿನ್ನೆ ಆದರೂ ಗ್ಯಾಸ್ ಒಪ್ಪತ್ತು ಅಂಗಡಿ ಬಂದ್ ಮಾಡಿ ರಾತ್ರಿ ಬಂದ್ ಮಾಡೀವಿ. ಹಿಂದೆ ಕುಟುಂಬ ಇದೆಲ್ಲ. ಈ ಯುದ್ಧದ ಸಮಯದಲ್ಲಿ ವಿಶೇಷವಾಗಿ ಅಡುಗೆಗೆ ಬೇಕಾಗುವಂತಹ ಸಾಮಗ್ರಿಗಳು ಗಗನಕ್ಕೆ ಏರ್ತಾ ಇವೆ. ಈ ಯುದ್ಧ ಪ್ರಾರಂಭವಾಗಲಿಂದ ಹಿಡಿದು ಸುಮಾರು 15 ದಿನದಿಂದ ಸಿಲಿಂಡರ್ ಅಭಾವ ಆಗ್ತಾ ಇದೆ. ಈ ಸಿಲಿಂಡರ್ ಅಭಾವದಿಂದ ನಮ್ಮ SSK ಸಾವ್ಜಿ ಹೋಟೆಲ್ ಮಾಲೀಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ನಮ್ಮ ಹೋಟೆಲ್ಗಳು ಬಂದಾದಪ್ಪ ಅಂದರೆ ನಮ್ಮಲ್ಲಿ ದುಡಿಯುವಂಥ ಕಾರ್ಮಿಕರಿಗೆ ಅವ್ರಿಗೂ ತೊಂದರೆ ಆಗುತ್ತದೆ, ಹಾಗೂ ನಮ್ಮ ಕುಟುಂಬದ ಸದಸ್ಯರಿಗೂ ತುಂಬ ತೊಂದರೆ ಆಗುತ್ತದೆ. ದಯವಿಟ್ಟು ಸರ್ಕಾರ ಗಮನಿಸಿ ಅಡುಗೆ ಮಾಡಲು ಸಿಲಿಂಡರನ್ನು ಅತಿ ಶೀಘ್ರದಲ್ಲಿ ನೀವು ಅಭಾವವನ್ನು ಕಡಿಮೆ ಮಾಡಿ ನಮ್ಮ ಎಲ್ಲ SSK ಸಾವ್ಜಿ ಹೋಟೆಲ್ ಮಾಲೀಕರಿಗೂ ಹಾಗೂ ಇನ್ನಿತರ ಹೋಟೆಲ್ವರಿಗೂ ಈ ಸಿಲಿಂಡರನ್ನು ಅನುಕೂಲ ಮಾಡಿಕೊಳ್ಳಲು ನಾವು ಸರ್ಕಾರಕ್ಕೆ ಆಗ್ರಹಿಸುತ್ತೇವೆ. ಈಗ ನಮ್ಮಲ್ಲಿ ಚಿಕನ್, ಮಟನ್. ಬೆಳಗಾವಿ ಶಾಲಾ ಮಕ್ಕಳಿಗೂ ಕೂಡ ಗ್ಯಾಸ್ ಅಭಾವದ ಬಿಸಿ ತಟ್ತಾ ಇದೆ. ಇನ್ನೊಂದು ಕಡೆ ಆಟೋಗಳಿಗೆ ಗ್ಯಾಸ್ ಇಲ್ಲದೆ ಡ್ರಾಪ್ ಮಾಡೋದು ಕಷ್ಟ ಆಗ್ತಿದೆ. ಬೆಳಗಾವಿಯಲ್ಲಿ ಆಟೋ LPG ಗ್ಯಾಸ್ನ ತೀವ್ರ ಅಭಾವ ಉಂಟಾಗಿದೆ. ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ಮಾತ್ರ ಆಟೋ ಗ್ಯಾಸ್ ಸಿಗ್ತಾ ಇದೆ. ಆಟೋಗಳಿಗೆ ಗ್ಯಾಸ್ ತುಂಬಿಸ್ಕೊಳ್ಬೇಕು ಅಂತಂದ್ರೆ ಗಂಟೆಗಟ್ಟಲೆ ಕಾಯಬೇಕು ಆಟೋ ಚಾಲಕರು, ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿಯಲ್ಲಿ ಆಟೋ LPG ಅಭಾವ ತಲೆದೋರಿದೆ. ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಆಟೋ ಡ್ರೈವರ್ಗಳು ಸಾಲುಗಟ್ಟಿ ನಿಂತಿದ್ದಾರೆ. ಇನ್ನೊಂದು ಕಡೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಬರಬೇಕಲ್ಲ ಶಾಲೆಗೆ, ಸೊ ಅದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಶಾಲಾ ಮಕ್ಕಳಿಗೂ ಕೂಡ ಗ್ಯಾಸ್ ಅಭಾವದ ಬಿಸಿ ತಡ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಆಟೋ ಚಾಲಕರ ಪರದಾಟ ಬೆಳಗಾವಿ ಅಂತಲ್ಲ, ಎಲ್ಲ ಕಡೆನೂ ಈ ಸಮಸ್ಯೆ ಆಗ್ತಾ ಇದೆ. ಆಟೋಗಳಿಗೆ ಗ್ಯಾಸ್ ಸಿಗದೆ ಸಂಕಷ್ಟವನ್ನು ಆಟೋ ಚಾಲಕರು ಪಡ್ತಾ ಇದ್ದಾರೆ. ಸೊ ಈ ಬಗ್ಗೆ ಆಟೋ ಚಾಲಕರು ಏನು ಹೇಳಿದ್ದಾರೆ ಕೇಳೋಣ. ಗ್ಯಾಸ್ ಶಾರ್ಟ್ ಐತ್ರಿ, 4 ದಿವಸ ಆತ್ರಿ. ಗ್ಯಾಸ್ ಇಲ್ರಿ, ಎಲ್ಲ ಪಂಪ್ದಾಗ್ರಿ ನಮ್ಗೆ ಭಾಳ ಲಾಸ್ ಆಗತೈತ್ರಿ. ಗ್ಯಾಸ್ ಬರವಲ್ತ್ರಿ, ಹಿಂಗೆ ಸಮಸ್ಯೆ ಐತ್ರಿ. ಇನ್ನು ಗೊತ್ತಿಲ್ರಿ ಯಾವಾಗ ಬರ್ತೈತ್ರಿ. ಒಂದು 2 ದಿವಸ ಆತ್ರಿ ಖಾಲಿ ಆತ್ರಿ. ಆರ್ಡರ್ ಕೊಟ್ಟಿರಿ, ಗ್ಯಾಸ್ ಬರವಲ್ತ್ರಿ, ಸಪ್ಲೈ ಬರವಲ್ತ್ರಿ. ಆ ಸಂಬಂಧ ಸಮಸ್ಯೆ ಆಗೈತ್ರಿ. ರೇಟ್ನು ಹೆಚ್ಚು ಆಗತೈತಿ ರೀ, ಆ ಸಮಸ್ಯೆ ಐತ್ರಿ. ಮತ್ತು ರೇಟ್ ಹೆಚ್ಚಾಗವ್ರಿ, 79 ಆಗೋದಿಲ್ಲ ಮತ್ತೆ ರೇಟ್. ಕಸ್ಟಮರ್ ಬಂದು ಹೋಗತೈತ್ರಿ, ಕಸ್ಟಮರ್ ಕಿರಿಕಿರಿ ಮಾಡತ್ತಾರ. ಗ್ಯಾಸ್ ಯಾವಾಗ ತಗೊಂಡು ಬರ್ತಾರ್ರಿ ಅಂತ ಪಂಪ್ದಾಗ. ಈಗ LPG ಗ್ಯಾಸ್ ಶಾರ್ಟೇಜ್ ಆಗಿದೆ. ನಮ್ಗೆ ಇಲ್ಲಿ ಬಾಡಿಗೆ ಗಿಡಿಗೆ ಎಲ್ಲ ಹೊಡ್ಯೋಕ್ಕೆ ತೊಂದರೆ ಆಗತ್ತೆ. ಒಂದು ಕಡೆ ಇರ್ತೈತಿ, ಒಂದು ಕಡೆ ಇರಾಗಿಲ್ಲ. ಅಲ್ಲಿ ನಂಬರ್ ಹಚ್ಚಿ ಹಾಕಬೇಕಾದ್ರೆ 2 ತಾಸು ಆಗತ್ತೈತಿ. ಅದ್ರ ಬಗ್ಗೆ ಮತ್ತು ಗ್ಯಾಸ್ ರೇಟ್ ಹೆಚ್ಚಾಗೈತಿ ರೀ. ನಾವು ಬಾಡಿಗೆಗೆ ಹೆಂಗೆ ಹೊಡೆಯೋದ್ರಿ, ಆಮೇಲೆ ಭಾಳ ಕಷ್ಟ ಈಗ. ದಯವಿಟ್ಟು ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕು, ಆಟೋ ಡ್ರೈವರ್ ಕಡೆ. ಅರ್ಧ ನೀವು ನಮ್ಮನ್ನು ಆಲ್ರೆಡಿ ಈಗ ಬಸ್ ಫ್ರೀ ಮಾಡಿ ಸತ್ಯಾನಾಶ ಮಾಡ್ಯಾರಿ, ಅರ್ಧ ನಾವು ಸತ್ ಬಿಟ್ಟೇವಿ. ಈಗ ಹೆಂಗೋ ನಾವು ಬದುಕತ್ತೇವಿ. ಗ್ಯಾಸ್ ತುಟ್ಟಿ ಅಲ್ಲದ್ಲೆ ಮತ್ತು ಗ್ಯಾಸ್ ಶಾರ್ಟೇಜ್ ಬೇರೆ ಐತಿ. ದಯವಿಟ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ಕೆ ಪ್ರಯತ್ನ ಮಾಡ್ರಿ. ನಂಬರ್ ನೋಡ್ರಿ, ಈಗ 2 ತಾಸು ನಂಬರ್ ಹಚ್ಬೇಕು. ಸ್ಕೂಲ್ ವರದಿ ಬಿಡೋದು ಇರ್ತೈತಿ, ಆಮೇಲೆ ಎಲ್ಲಾರು ಅರ್ಜೆಂಟ್ ಬಾಡಿಗೆ ಇರ್ತಾವೆ, ಹೋಗಕ್ಕೆ ನಮ್ಗೆ ಚಾನ್ಸ್ ಸಿಗವಲ್ತ. ಮೇನ್ ಗ್ಯಾಸ್ ಇದ್ರಲ್ಲ ನಮ್ಮ ಗಾಡಿ ಓಡಾಡವು. 61 ಎಲ್ಲ ಪಂಪ್ನ್ಯಾಗ ಗ್ಯಾಸ್ ಏನೈತ್ರಿ ಖಾಲಿ ಆಗೈತ್ರಿ. ಇದೊಂದು ಪಂಪ್ನ್ಯಾಗ ಚಾಲು ಐತ್ರಿ. ಅದು ಏನೈತ್ರಿ, ನಮ್ಮ ಸ್ಕೂಲ್ ವರದಿ ಅದಾವ್ರಿ. ಸ್ಕೂಲಿಗೆ ಹುಡುಗರನ್ನ ಬಿಡ್ಬೇಕ್ರಿ. ಒಂದು ವೇಳೆ ಗ್ಯಾಸ್ ಸಿಗ್ಲಿಕ್ಕಪ್ಪ ಅಂತಂದ್ರೆ ಸ್ಕೂಲ್ ಹುಡುಗರ್ದು ಏನಾಕೈತ್ರಿ, ಇದಾಕೈತ್ರಿ. ಮನ್ಯಾನಾರ ಹೇಳ್ತಾರೆ, ನಮ್ಮ ಹುಡುಗರು ನೀವು ಹುಡುಗರನ್ನ ಓದಿಲ್ಲ ಸ್ಕೂಲಿಗೆ, ನಾವು ತಿಂಗಳ ಫೀ ಕೊಡೋದಿಲ್ಲ. ಒಂದು ದಿವ್ಸ ತಪ್ಪಿಸಿದ್ರು ಸಹಿತ ಅವ್ರದ್ದು ಏನೈತ್ರಿ, ನಮಗೆ ದುಡ್ಡು ಸಿಗಂಗಿಲ್ಲ ರೀ. ಪ್ರತಿ ತಿಂಗಳು ಬರೋದೇನ್ರಿ ನಮ್ಮ ಸ್ಕೂಲ್ ವರದಿ ಅಷ್ಟೇ ರೀ. ಈ ಬಾಡಿಗೆದ ಗ್ಯಾರಂಟಿ ಇಲ್ರಿ ನಮ್ಗೆ. ಈ ಜನ ಏನೈತ್ರಿ, ಮೊದಲು ಏನು ಬಾಡಿಗೆ ಇತ್ತಿರಲ್ಲ, ಈಗ ಕಡಿಮೆ ಇದ್ದಾಗ ಗ್ಯಾಸ್ ಅದ ಬಾಡಿಗೆನ ಕೊಡ್ತೈತ್ರಿ ಜನ.
ಈಗ ನಮ್ಗೆ ಹೆಚ್ಚಾಗೈತಪ್ಪ ನಮ್ಗೆ ಗ್ಯಾಸ್ ಬಾಡಿಗೆ ಕೊಡ್ರಿ ಅಂದ್ರೆ ನಾವು ಕೊಡಂಗಿಲ್ಲ. ನಮ್ಮದು ಇಷ್ಟ ಐತಿ ಬಾಡಿಗೆ, ಬೇಕಾದ್ರೆ ಒಯ್ಬೋದು, ಬೇಡಾದ್ರೆ ಕೊಡ್ಬೋದು. ಇನ್ನು ಕೋಲಾರದಲ್ಲಿ ಆಟೋ ಗ್ಯಾಸ್ ಕೊರತೆ ಉಂಟಾಗಿದೆ. ಕ್ಯೂ ನಿಂತಿವೆ. 2,000ಕ್ಕೂ ಹೆಚ್ಚು ಆಟೋಗಳು ಎಪಿಎಂಸಿ ಮಾರುಕಟ್ಟೆ ಎದುರಿನ ಬಂಕ್ ಬಳಿ ರಶ್ ಆಗಿದೆ. ನಿನ್ನೆ 55 ರೂಪಾಯಿ ಇತ್ತು, ಬಟ್ ಇವತ್ತು 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 60 ರೂಪಾಯಿ ದರ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಇವತ್ತಿಗೆ. ಗ್ಯಾಸ್ ದಿನದ ದುಡಿಮೆ ಹೆಂಗೆ ಅಂತೇಳಿ ಆಟೋ ಚಾಲಕರು ಕೋಲಾರದಲ್ಲೂ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಏನು ಹೇಳಿದ್ದಾರೆ ಆಟೋ ಡ್ರೈವರ್ಸ್ ಕೇಳೋಣ. ತುಂಬ ತೊಂದರೆ ಆಗ್ತಿದೆ, ಸಿಗ್ತಿಲ್ಲ ಗ್ಯಾಸು. ಬೆಳಿಗ್ಗೆ 6 ಗಂಟೆಗೆ ಬಂದರೂ ಸಿಗ್ತಿಲ್ಲ. ರೇಟ್ ಜಾಸ್ತಿ ಆಗಿದೆ, 5 ರೂಪಾಯಿ ರೈಸ್ ಆಗಿದೆ, 55 60 ಆಗಿದೆ. ಆದರೂ ಟೆನ್ಷನ್ ಇಲ್ಲ, 70 ಆಗಲಿ 80 ಆಗಲಿ ಹಾಸ್ಕೊಳ್ತೇವೆ. ಬಟ್ ಗ್ಯಾಸ್ ನಮಗೆ ಸಿಗ್ತಾ ಇಲ್ಲ, ಸಪ್ಲೈ ಆಗ್ತಿಲ್ಲ. ಇನ್ನು ಸಾಯಂಕಾಲ ಒಳಗಡೆ ಸಂಪಾದನೆ ಮಾಡೋದು ಒಂದು 300-500 ರೂಪಾಯಿ ಸಂಪಾದನೆ. ಹೆಂಡತಿ ಮಕ್ಕಳು ಏನು ಸಾಕಬೇಕು, ಏನು ಮಾಡ್ಬೇಕು ಹೇಳಿ. ಕಷ್ಟ ಆಗ್ತಿದೆ ಸರ್, ತುಂಬ ಕಷ್ಟ ಆಗ್ತಿದೆ. ಇಲ್ಲ ಎಲ್ ಪಿ ಜಿನೇ. CNG ಸಿಗ್ತಾ ಇದೆ, ಲೋಕಲ್ ಅದು ಇಂಡಿಯನ್ ಇದು. ಬಟ್ LPG ಹೊರಗಡೆಯಿಂದ ಬರ್ತಕ್ಕಂಥದ್ದು ತುಂಬ ತೊಂದರೆ ಆಗ್ತಿದೆ. ಇದಕ್ಕೆ ದಯವಿಟ್ಟು ಎಲ್ಲೂ ಸ್ಟಾಕ್ ಸಿಗ್ತಿಲ್ಲ. ಸ್ಟಾಕ್ ಸಿಗಲಿಲ್ಲ ಅಂತಂದಾಗ ಸರ್ಕಾರ ನಮ್ಮ ಪರವಾಗಿ ನಿಂತು ಅಟ್ಲೀಸ್ಟ್ ಈ ಟೈಮಲ್ಲಿ ಪ್ಯಾಂಡಮಿಕ್ ಟೈಮಲ್ಲೇ ಸರ್ಕಾರ ಏನು ಮಾಡಬೇಕಾಗ್ತದೆ, ಅದನ್ನು ಪ್ರೈಸ್ ಹೈಕ್ ಮಾಡ್ದಿರ ಅಟ್ಲೀಸ್ಟ್ ಇರೋ ಪ್ರೈಸಲ್ಲೇ ಎಲ್ಲರಿಗೂ ಸಿಗೋ ಒಂದು ಕೆಲಸ ಮಾಡಬೇಕು. ಈಗ ನಾವೆಲ್ಲ ಬೀದಿನಲ್ಲಿ ನಿಂತು ಬಂದು ಗ್ಯಾಸ್ಗೆ ಕಾಯ್ತಾ ಇದ್ದಾರೆ. ಕೂಲಿ ಮಾಡೋರು ನಾವು ಪ್ರತಿದಿನ ಎಷ್ಟಾಗುತ್ತೋ ಅಷ್ಟೇ ಗ್ಯಾಸ್ ಹಾಕೊಂಡು ದುಡಿಯೋಂಥವ್ರು. 1000 ರೂಪಾಯಿ ಹಾಕಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಓಡ್ಸೋಕ್ಕಾಗಲ್ಲ ನಮ್ಮಿಂದ. ನಾವು ಗಾಡಿಯಲ್ಲಿ ನಿಂತು ಕಾದಾಗ ಸಂಪಾದನೆ ಎಲ್ಲಿಂದ ಆಗುತ್ತೆ? ಸಂಪಾದನೆ ಆಗಲ್ಲ. ನಮ್ಮ ಮನೆಗಳು ಹಿಂಗಾಗ್ತದಪ್ಪ ಅಂತಂದರೆ ನಾವು ಪ್ರತಿದಿನ ದುಡಿದ್ರೇ ಮನೆ ನಡೀತಕ್ಕಂಥ ಪರಿಸ್ಥಿತಿ ಇರೋವಾಗ ಅದಕ್ಕೇನೋ ಒಂದು ಅನುಕೂಲ ಮಾಡಬೇಕು. ಕೋಲಾರಲ್ಲಿ 2 ಬಂಕ್ ಮಾಡಿದ್ದಾರೆ. ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟಲ್ಲಿ ಕೋಲಾರ ಒಳಗಡೆ ಎಷ್ಟು ಗಾಡಿ ರಿಜಿಸ್ಟರ್ ಆಗಿದೆ ಅನ್ನೋದು ಸರ್ಕಾರಕ್ಕೆ ಲೆಕ್ಕ ಇರ್ತದೆ. ಹಂಗಿದ್ದಾಗ ಅಷ್ಟು ಗಾಡಿನೂ ಫುಲ್ಫಿಲ್ ಮಾಡ್ತಕ್ಕಂಥ ಕೆಲಸ, ಅವ್ರಿಗೆ ಫ್ಯೂಯಲ್ ಫಿಲ್ ಮಾಡ್ತಕ್ಕಂಥ ಕೆಲಸಕ್ಕೆ ಎಷ್ಟು ಬಂಕ್ ಬೇಕು ಅನ್ನೋದನ್ನು ಸರ್ಕಾರ ಮಾಡಬೇಕು. ಅದನ್ನು ಮಾಡದೆ ಇರ್ತಕ್ಕಂಥ ಒಂದು ಬಂಕಲ್ಲಿ ಈಗ ಹೆಚ್ಚು ಕಮ್ಮಿ 1,500 ಗಾಡಿ ಬೆಳಗ್ಗೆಯಿಂದ ಕಾದಿದ್ದೀವಿ. ಎಲ್ಲರಲ್ಲೂ ಆ ಭಯನೂ ಇದೆ. ಅಟ್ಲೀಸ್ಟ್ ಅದು ಫಿಲ್ ಆಗುತ್ತೋ ಇಲ್ಲೋ, ಅಟ್ಲೀಸ್ಟ್ ಖಾಲಿನೇ ಹೋಗಬೇಕಾಗುತ್ತೋ ಅನ್ನೋಂಥ ಪರಿಸ್ಥಿತಿಗೆ ಬಂದು ನಿಂತಿದೆ. ಮೈಸೂರಲ್ಲೂ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಹೋಟೆಲ್ಗಳಲ್ಲಿ ಸಿಲಿಂಡರ್ ಇಲ್ಲದೆ ಸಂಕಷ್ಟ ಪಡ್ತಾ ಇದ್ದಾರೆ. 2 ದಿನ ಗ್ಯಾಸ್ ಸಿಗದೇ ಇದ್ರೆ ಹೋಟೆಲ್ಗಳು ಆಲ್ಮೋಸ್ಟ್ ಬಂದ್ ಆಗುವಂತ ಆತಂಕ ಇದೆ. ಇನ್ನು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮೈಸೂರಲ್ಲೂ ಅಷ್ಟೇ ಗ್ಯಾಸ್ ಸಿಗ್ತಾ ಇಲ್ಲ. ಕೆಲ ಕಡೆ ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡ್ತಾ ಇದ್ದಾರೆ, ಸೌದೆ ಒಲೆ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಪರ್ಯಾಯವಾಗಿ ಎಷ್ಟು ದಿನ ಅಂತ ಇದನ್ನು ಯೂಸ್ ಮಾಡೋಕ್ಕಾಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಅಷ್ಟರೊಳಗೆ ನಮಗೆ ಸಿಲಿಂಡರ್ ಸಪ್ಲೈ ಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನು 2 ದಿನ ಗ್ಯಾಸ್ ಸಿಗದೇ ಇದ್ರೆ ಬಹುತೇಕ ಹೋಟೆಲ್ಗಳು ಮೈಸೂರು ಭಾಗದಲ್ಲೂ ಕೂಡ ಬಂದ್ ಆಗುವಂತ ಒಂದು ಆತಂಕ ಇದೆ. ಮತ್ತೊಂದು ಕಡೆ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಅಷ್ಟೇ ಈಗ ಗ್ಯಾಸ್ ಸಪ್ಲೈ ಆಗದೆ ಇರೋದ್ರಿಂದ ಅಲ್ಲೂ ಕೂಡ ಅಡುಗೆ ಮಾಡೋದಕ್ಕೆ ಸಂಕಷ್ಟ ಎದುರಾಗಿದೆ. ಮೈಸೂರಿನ ಇಂದಿರಾ ಕ್ಯಾಂಟೀನ್ನಲ್ಲಿ ಯಾವ ತರ ಪರಿಸ್ಥಿತಿ ಉಂಟಾಗಿದೆ ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಬಹುತೇಕ ಕಡೆ ಈ ಸಮಸ್ಯೆ ಇದೆ. ಈಗ ಮೈಸೂರಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗ್ತಾ ಇದೆ, ಇನ್ನು ಎಷ್ಟು ದಿನ ಈ ಗ್ಯಾಸ್ ಯೂಸ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ ಇಂದಿರಾ ಕ್ಯಾಂಟೀನ್ ಆಗಲಿ ಅಥವಾ ಹೋಟೆಲ್ಗಳಲ್ಲಿ? ಶಮಿತೇನು ಮೈಸೂರಿನಲ್ಲಿ ಕೇವಲ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಮಾತ್ರ ಅಲ್ಲ, ಇಂದಿರಾ ಕ್ಯಾಂಟೀನ್ಗೂ ಕೂಡ ಈ ಗ್ಯಾಸ್ ಟ್ರಬಲ್ ಬಿಸಿ ತಟ್ಟಿರುವಂತದ್ದು. ನಾನೀಗ ಮೈಸೂರಿನ ಟ್ರೆಡಿಷನ್ ಕಾಲೇಜ್ ಸರ್ಕಲ್ ನಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ನ ಮಾಸ್ಟರ್ ಕಿಚನ್ ನಲ್ಲಿರುವಂತಹ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಇದೇ ಕಿಚನ್ ಇಂದ ಸುಮಾರು ಮೈಸೂರು ನಗರದಲ್ಲಿರುವಂತಹ 9 ಇಂದಿರಾ ಕ್ಯಾಂಟೀನ್ಗೆ ಫುಡ್ ಸಪ್ಲೈ ಆಗುತ್ತೆ. ನಿನ್ನೆವರೆಗೂ ಕೂಡ ಯಾವುದೇ ಗ್ಯಾಸ್ ಟ್ರಬಲ್ ಇರಲಿಲ್ಲ. ಆದ್ರೆ ಇಂದಿನಿಂದ ಇಲ್ಲೂ ಸಹ ಯಾವುದೇ ಅಂದ್ರೆ ಇಲ್ಲಿ ಪ್ರಮುಖ ಅಡುಗೆ ತಯಾರಕರಾದ ಗಿರೀಶ್ ಅವರು ತನ್ನ ಮನೆಯಿಂದ ಒಂದು ಸಿಲಿಂಡರ್ ನ ತಗೊಂಡ್ಬಂದು ಇವತ್ತು ಅಡುಗೆ ಮಾಡಿರುವಂತ. ಆದ್ರೆ ನಾಳೆಯಿಂದ ಅಡಿಗೆ ಮಾಡ್ಲಿಕ್ಕೆ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾಗಿ ಹಿರಿಯ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಸುಮಾರು ಮೈಸೂರಿನಲ್ಲಿ 18 ಇಂದಿರಾ ಕ್ಯಾಂಟೀನ್ಗಳಿದೆ. ಅದರಲ್ಲಿ 9 ಇಂದಿರಾ ಕ್ಯಾಂಟೀನ್ಗಳಿಗೆ ಇಲ್ಲಿಂದನೇ ಆಹಾರವನ್ನು ನಾವು ತಯಾರು ಮಾಡುವಂತದ್ದು. ಪ್ರತಿನಿತ್ಯ ನಮಗೆ 2 ಗ್ಯಾಸ್ ಬೇಕು ಅನ್ನುವಂಥದ್ದು ಅವರ ಮಾತುಗಳು. ಆದ್ರೆ ಇಂದು ಸಹ ಅವ್ರಿಗೆ ಗ್ಯಾಸ್ ಸಿಕ್ಕಿರ್ಲಿಲ್ಲ. ಬದಲಾಗಿ ಅವರ ಮನೆಯಿಂದ ಗ್ಯಾಸ್ ಅನ್ನು ತಗೊಂಡ್ಬಂದು ಇಂದು ಅಡಿಗೆ ಮಾಡಿದ್ದಾರೆ. ಇಲ್ಲಿ ಈ ಬಗ್ಗೆ ಮಾತನಾಡ್ಲಿಕ್ಕೆ ಸ್ವತಃ ಅವರೇ ನನ್ನ ಜೊತೆ ನಾನು ಮಾತಾಡಿಸ್ತೀನಿ. ಸರ್, ನಿನ್ನೆ ಪರಿಸ್ಥಿತಿ ಹೇಗಿತ್ತು, ಇವತ್ತು ಯಾವ ರೀತಿ ಅಡಿಗೆಯನ್ನು ಮಾಡಿದ್ರಿ ಸರ್? ಸರ್, ನಿನ್ನೆ ಮೊನ್ನೆ ತುಂಬಾ ಸಮಸ್ಯೆ ಇತ್ತು. ಇವತ್ತು ನಮ್ಮ ಮನೆಯಿಂದನೇ ಡೊಮೆಸ್ಟಿಕ್ ಸಿಲಿಂಡರ್ ತಂದು ನಾವು ಅಡುಗೆಯನ್ನು ಮಾಡಿದ್ದೀವಿ. ನಾಳೆಯಿಂದ ಆಗಲ್ಲ ಸರ್, ನಾಳೆ ಮಾರ್ನಿಂಗಿಂದನೂ ಅಡುಗೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇವತ್ತು 2 ದಿನ 2 ಬೇಕು ನಮಗೆ. ಈಗ ನಾನು ನಮ್ಮ ಸ್ನೇಹಿತರ ಮನೆಯಿಂದ 2 ಡೊಮೆಸ್ಟಿಕ್ ಸಿಲಿಂಡರ್ ತಂದು ಯೂಸ್ ಮಾಡಿದ್ದೀವಿ. ನಾಳೆಯಿಂದ ಇವತ್ತು ತೀರೋಗಿದೆ. ಈಗ ನಾಳೆ ಬೇಕು ನಮ್ಗೆ ಸಿಲಿಂಡರ್ ಇಲ್ಲದಿರೋ ಕಾರಣ ನಾವು ಅಡುಗೆ ಮಾಡೋಕ್ಕಾಗಲ್ಲ. ಆಹಾರ ಏನು ಮಾಡ್ತಾ ಇದ್ದೀವಿ ಪ್ರತಿದಿನ ಇಡ್ಲಿ, ಪ್ರತಿದಿನ ಯಾವ್ದಾದ್ರು ಒಂದು ತಿಂಡಿ, ಚಿತ್ರಾನ್ನ, ಪುಳಿಯೋಗರೆ, ಬಾತು, ಈ ತರ ಒಂದು ಐಟಮ್ ಮಾಡ್ತಾ ಇದ್ವಿ. ಸರ್, ಇಲ್ಲಿ ರಾಜ್ಕುಮಾರ್ ಅವರು 54 ವಾರ್ಡ್ ನಂಬರ್ 55, ಅಲ್ಲಿ ಸಿವೇಜ್ ಫಾರ್ಮು 11, ಮತ್ತೆ 09 ಅಶೋಕಪುರಮು,
ಮತ್ತು ಕುಂಬಾರಕೊಪ್ಪಲು ಅಲ್ಲೆರಡು ಕಿಟ್ ಈ ಥರ ಒಂದು 8-9 ಕಡೆ ಹೋಗ್ತದೆ ಇಲ್ಲಿಂದ. ಈಗ ಸಮಸ್ಯೆ ಬಗ್ಗೆ ಯಾರು ಗಮನ ತಗೊಂಡಿದ್ದೀವಿ? ನಾವು ಹಿರಿಯ ಅಧಿಕಾರಿಗಳಿಗೂ ಹೇಳಿದ್ದೀವಿ ಸರ್, ನಾವು DC ಆಫೀಸ್ಗೂ ಕಂಪ್ಲೇಂಟ್ ಮಾಡಿದ್ದೀವಿ, ಮತ್ತು ನಮ್ಮ ಟೆಂಡರ್ದಾರ್ಗೂ ಕೂಡ ಕಂಪ್ಲೇಂಟ್ ಮಾಡಿದ್ದೀವಿ. ಅದಕ್ಕೆ ಅವರು ಆಯ್ತಪ್ಪ ಮಾತಾಡ್ತೀವಿ, ನಾವು ವ್ಯವಸ್ಥೆ ಮಾಡ್ತೀವಿ ಅಂದಿದ್ದಾರೆ. ಇವಾಗ ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಇದೆ ಪರಿಸ್ಥಿತಿ. ನಾಳೆಯಿಂದ ಇಲ್ಲ ಸರ್, ನಾಳೆಯಿಂದ ಅವ್ರು ಕೊಟ್ಟರೆ ತಾನೇ ಮಾಡೋದು. ಸಿಲಿಂಡ್ರೇ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು. ಅವರು ತಂದು ಕೊಡಲಿಲ್ಲ, ಸಿಲಿಂಡರ್ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ನಾವು ಅಡುಗೆ ಮಾಡೋಕ್ಕಾಗಲ್ಲ. ಅಡುಗೆ ಮಾಡೋಕ್ಕೆ ಎಷ್ಟು ದಿನ ಪ್ರತಿದಿನ ಎಷ್ಟು ಜನರು ಊಟ ಮಾಡ್ಲಿಕ್ಕೆ ಬರ್ತೀವಿ ಅಂತ ಅಂದಾಜು ಇಲ್ಲಿಗೆ? ಸರ್ ಇಲ್ಲಿ ಅಂದರೆ ದಿನ ಒಂದು 250 ಜನ ಊಟ ಮಾಡ್ತಾರೆ ಸರ್. ಈ ಕ್ಯಾಂಟೀನಲ್ಲಿ, ಮುಂದ್ಗಡೆ ಕ್ಯಾಂಟೀನ್, ಈ ಥರ ಪ್ರತಿಯೊಂದು ಕ್ಯಾಂಟೀನಲ್ಲೂ ಒಂದು 250-300 ಜನ ಊಟ ಮಾಡೇ ಮಾಡ್ತಾರೆ ಪ್ರತಿದಿನ. ನಾಳೆಯಿಂದ ಕ್ಲೋಸ್ ಮಾಡ್ತೀವಿ ಸರ್. ಅದೇ ಶರ್ಮಿತಾ, ಇದು ಸಿಲಿಂಡರ್ ಮನೆಯಿಂದ ತೆಗೆದುಕೊಂಡು ಮಾಡಿದ್ದೇವೆ, ನಾಳೆ ಏನಾದ್ರು ಸಿಗ್ಲಿಲ್ಲ ಅಂತಂದ್ರೆ ಕಂಪ್ಲೀಟ್ ಬಂದನ್ನ ಮಾಡಬೇಕಾಗಿದೆ ಅನ್ನುವಂಥದ್ದು ಇಲ್ಲಿನ ಸಿಬ್ಬಂದಿಗಳ ಮಾತುಗಳಾಗಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ದೇವಸ್ಥಾನಗಳಿಗೂ ಕೂಡ ಈ ಗ್ಯಾಸ್ ಅಭಾವ ತಟ್ಟಿದೆ, ಬಿಸಿ ತಟ್ತಾ ಇದೆ. ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೂ ಈ ಬಿಸಿ ತಟ್ತಾ ಇದೆ. ಮಧ್ಯಾಹ್ನದ ಊಟ ನಿಲ್ಲಿಸ್ಬಿಟ್ಟಿದೆ ಆಡಳಿತ ಮಂಡಳಿ. ಅನ್ನ ಸಾಂಬಾರ್ ಬದಲು ಬರೀ ತಿಂಡಿ ವ್ಯವಸ್ಥೆಯನ್ನು ಮಾತ್ರ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. 12,000 ಬದಲು 5,000 ಭಕ್ತರಿಗೆ ಮಾತ್ರ ಪ್ರತಿದಿನ ಪ್ರಸಾದವನ್ನ ತಯಾರು ಮಾಡ್ತಾ ಇದ್ದಾರೆ. ನಾಳೆಯಿಂದ ಸೌದೆ ಒಲೆಯಲ್ಲಿ ಅಡುಗೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಮೊದಲು ಪ್ರಸಾದದ ವಿತರಣೆಯಲ್ಲಿ 4 ಐಟಂಗಳು ಇರ್ತಾ ಇದ್ವು, ಈಗ ಕೇವಲ ಒಂದೇ ಐಟಂ ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ. ಮೊದಲು 8 ಗಂಟೆಯಿಂದ 12 ಗಂಟೆ ತನಕ ತಿಂಡಿ ವ್ಯವಸ್ಥೆ ಇತ್ತು. ಮಧ್ಯಾಹ್ನ ಅನ್ನ ಸಾಂಬಾರ್ ಮಾಡ್ತಿದ್ರು. ಈಗ 11 ಗಂಟೆಯಿಂದ ನೇರವಾಗಿ ತಿಂಡಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ ವೀಕೆಂಡಲ್ಲಿ ಸುಮಾರು 12,000 ಭಕ್ತರಿಗೆ ಊಟದ ವ್ಯವಸ್ಥೆ ಎಲ್ಲ ಇರ್ತಾ ಇತ್ತು. ಬಟ್ ಈಗ ಪ್ರತಿದಿನ ನಾವು ನೋಡ್ತಿರೋಂಗೆ ಗ್ಯಾಸ್ ಅಭಾವ ಆದಮೇಲೆ 5,000 ಭಕ್ತರಿಗೆ ಮಾತ್ರ ಅಲ್ಲಿ ಅನ್ನ ಸಾಂಬಾರ್ ಬದಲು ತಿಂಡಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಘಾಟಿ ಸುಬ್ರಹ್ಮಣ್ಯ ದೇಗುಲಕ್ಕೂ ಕೂಡ ಈ ಗ್ಯಾಸ್ ಅಭಾವದ ಬಿಸಿ ತಟ್ತಾ ಇದೆ. ಮಧ್ಯಾಹ್ನದ ಊಟವನ್ನು ಆಡಳಿತ ಮಂಡಳಿ ನಿಲ್ಲಿಸ್ಬಿಟ್ಟಿದೆ. ಈ ಗ್ಯಾಸ್ ಅಭಾವ ಮುಗಿಯೋ ತನಕ ಹೀಗೆ ಇರುತ್ತೆ ಅಂತೇಳಿ ಹೇಳಿದೆ. ಇನ್ನು ಅನ್ನ ಸಾಂಬಾರ್ ಬದಲು ತಿಂಡಿ ವ್ಯವಸ್ಥೆಯನ್ನು ಮಾತ್ರ ಮಾಡ್ತಾ ಇದ್ದಾರೆ. ಇನ್ನು ಬಹುಶಃ ನಾಳೆಯಿಂದ ಸೌದೆ ಒಲೆಯಲ್ಲಿ ಅಡುಗೆ ಸಿದ್ಧತೆ ನಡೀತಾ ಇದೆ. ಆವಾಗ ಅನ್ನ ಸಾಂಬಾರು ಮಾಡುವಂಥ ಸಾಧ್ಯತೆಗಳು ಇರಬಹುದು ಅಂತ ಕಾಣಿಸುತ್ತೆ. ಪರಿಸ್ಥಿತಿಗೆ ಅನುಗುಣವಾಗಿ ಭಕ್ತರಿಗೆ ಪ್ರಸಾದ ವಿತರಣೆಯನ್ನು ಈಗ ದೇವಸ್ಥಾನಗಳಲ್ಲೂ ಕೂಡ ಮಾಡಿಕೊಳ್ತಾ ಇದ್ದಾರೆ. ಅನ್ನ ಸಾಂಬಾರು ಬದಲಿಗೆ ತಿಂಡಿ ವ್ಯವಸ್ಥೆ ಮಾತ್ರ ಈಗ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲೂ ಮಾಡ್ತಾ ಇದ್ದಾರೆ. ಹಾಂ 12 ಸಿಲಿಂಡರ್ ಹಾಕ್ಬೇಕು ಒಟ್ಟು. ಮಧ್ಯಾಹ್ನದ ಊಟವನ್ನು ನಿಲ್ಲಿಸ್ಬಿಟ್ಟಿದೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಅಲ್ಲಿನ ಆಡಳಿತ ಮಂಡಳಿ. ಕಾರಣ ಗ್ಯಾಸ್ ಅಭಾವ. ಪ್ರತಿದಿನ ಊಟದ ವ್ಯವಸ್ಥೆ ಇರ್ತಾ ಇತ್ತು ಭಕ್ತರಿಗೆ, ಬಟ್ ಈಗ ಅದನ್ನು ಕಟ್ ಆಫ್ ಮಾಡಿಬಿಟ್ಟು ತಿಂಡಿ ವ್ಯವಸ್ಥೆ ಮಾತ್ರ ಮಾಡ್ತಾ ಇದ್ದಾರೆ. ನಾಳೆಯಿಂದ ಸೌದೆಯನ್ನು ಬಳಸಿ ಅಡುಗೆ ಮಾಡೋದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಕರಾವಳಿ ಭಾಗದಲ್ಲೂ ದೇವಸ್ಥಾನಗಳಿಗೆ ಗ್ಯಾಸ್ನ ಅಭಾವದ ಎಫೆಕ್ಟ್ ತಡ್ತಾ ಇದೆ. ಪ್ರಮುಖ ದೇವಸ್ಥಾನಗಳಲ್ಲಿ ಅನ್ನದಾಸೋಹದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾರೆ. ಕದ್ರಿಯಲ್ಲಿ ಇವತ್ತಿನಿಂದ ಕಟ್ಟಿಗೆ ಬಳಸಿ ಅನ್ನಪ್ರಸಾದವನ್ನು ತಯಾರಿ ಮಾಡ್ತಾ ಇದ್ದಾರೆ. ಪಾಯಸ ಬಿಟ್ಟು ಕೇವಲ ಅನ್ನ ಸಾರು ನೀಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಸಾಕಷ್ಟು ಧಾರ್ಮಿಕ ಕೇಂದ್ರಗಳಿದೆ ಕರಾವಳಿ ಭಾಗದಲ್ಲಿ, ಪ್ರಮುಖವಾಗಿ ಧರ್ಮಸ್ಥಳ ಇರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ, ಇಲ್ಲೆಲ್ಲ ಮೆನುವಿನಲ್ಲಿ ಬದಲಾವಣೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಪುತ್ತೂರು ಮಹಾಲಿಂಗೇಶ್ವರ ದೇಗುಲ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲೂ ಅಷ್ಟೇ ಮೆನು ಕಟ್ ಮಾಡಿದ್ದಾರೆ. ಇನ್ನು ಉಡುಪಿ ಜಿಲ್ಲೆಯ ದೇಗುಲಗಳಿಗೆ ಅಷ್ಟಾಗಿ ಗ್ಯಾಸ್ನ ಸಮಸ್ಯೆ ತಟ್ತಾ ಇಲ್ಲ. ಕೃಷ್ಣ ಮಠದಲ್ಲಿ ಅನ್ನದಾಸೋಹಕ್ಕೆ ಗೋಬರ್ ಗ್ಯಾಸ್ ಬಳಕೆ ಮಾಡ್ತಾ ಇದ್ದಾರೆ, ಹಾಗಾಗಿ ಏನು ಸಮಸ್ಯೆ ಆಗಿಲ್ಲ. ಇನ್ನು ಕೊಲ್ಲೂರಲ್ಲಿ ಹಿಂದಿನಿಂದಲೂ ಕೂಡ ಕಟ್ಟಿಗೆ ಬಳಸಿನೇ ಅನ್ನಪ್ರಸಾದ ಮಾಡ್ತಿರೋದ್ರಿಂದ ಅಲ್ಲೂ ಏನು ಸಮಸ್ಯೆ ಇಲ್ಲ. ಇನ್ನು ಕಮಲಶಿಲೆ ಕ್ಷೇತ್ರದಲ್ಲೂ ಬಾಯ್ಲರ್ ಬಳಸಿ ಅನ್ನದಾನದ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲೂ ಏನು ಸಮಸ್ಯೆ ಆಗ್ತಾ ಇಲ್ಲ. ಎಲ್ಲೆಲ್ಲಿ ಗ್ಯಾಸ್ ಮೇಲೆ ಡಿಪೆಂಡ್ ಆಗಿದ್ರು ಪ್ರಸಾದ ತಯಾರು ಮಾಡೋಕ್ಕೆ, ಸೊ ಅಲ್ಲೆಲ್ಲ ಈಗ ನೇರವಾಗಿ ಎಫೆಕ್ಟ್ ಆಗ್ತಾ ಇದೆ.